ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ. ಎಲ್ಲರೂ ಇದ್ದೀರಾ? ಪ್ರೀತಿಯುಳ್ಳ ದೇವಜನರೇ, ಕಣ್ಣುಗಳನ್ನು ಒರೆಸ್ಕೊಳ್ತಾ ಇದ್ದೀರಾ? ಎದ್ದ ತಕ್ಷಣವೇ ದೇವರು ನಮ್ಮ ಸಂಗಡ ಏನು ಮಾತನಾಡುತ್ತಾನೆ ಎಂಬುದಾಗಿ ಎದುರು ನೋಡ್ತಾ ಇದ್ದೀರಾ? ಖಂಡಿತವಾಗಿಯೂ ದೇವರು ನಿಮಗಾಗಿ ಒಂದು ವಿಶೇಷವಾದಂಥ ವಾಗ್ದಾನವನ್ನು ಇವತ್ತು ಹೊತ್ತು ತಂದಿದ್ದಾನೆ. ಅದಕ್ಕಿಂತ ಮೊದಲು ಪ್ರತ್ಯೇಕವಾಗಿ ಇವತ್ತು ಉಪವಾಸ ಪ್ರಾರ್ಥನೆ ಇರುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ತುಮಕೂರಿನ ಹೆದರದಿರು ನನ್ನ ಮನವಿ ಸಭೆಯಲ್ಲಿ 10 ಗಂಟೆಯಿಂದ 1 ಗಂಟೆ ನಡೆಯುವಂಥ ಈ ಉಪವಾಸ ಪ್ರಾರ್ಥನೆಯಲ್ಲಿ ಆತ್ಮೀಯ ಸಭೆಯವರು ಮತ್ತು ಸುತ್ತಮುತ್ತಲಿರುವಂಥ ಪ್ರಾಂತದವರು ಬಂದು ಕೂಡಿ ದೇವರ ನಾಮವನ್ನು ನಾವು ಘನಪಡಿಸುವಂಥರಾಗೋಣ. ಅಷ್ಟು ಮಾತ್ರವಲ್ಲ, ಇವತ್ತು ಗಂಗಾವತಿ ಪಟ್ಟಣದಲ್ಲಿ ಉದಯ ಕಾಲದ ವಿಶೇಷವಾದಂಥ ಉಜ್ಜೀವನ ಕೂಟ ಮತ್ತು ಸಂಚೆ ವೇಳೆದ ಉಜ್ಜೀವನ ಕೂಟದಲ್ಲಿ ನೀವು ಭಾಗವಹಿಸಿ ದೇವರ ನಾಮವನ್ನು ಘನಪಡಿಸುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನವೆಂಬರ್ 1ನೇ ತಾರೀಕು ನಡೆಯುವಂಥ ವಿಶೇಷವಾದಂಥ ಕನ್ನಡ ರಾಜ್ಯೋತ್ಸವಕ್ಕಾಗಿ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಸಭೆಯವರು, ಎಲ್ಲ ಡಿನಾಮಿನೇಷನ್ ಅವರು, ಎಲ್ಲ ಹಿರಿಯರು, ಎಲ್ಲ ಆತ್ಮೀಯರು, ಎಲ್ಲ ಅಭಿಷಕ್ತರು, ಎಲ್ಲ ಸೇವಕರುಗಳ ಹೃದಯಪೂರ್ವಕವಾಗಿ ನೀವು ಈ ಕೂಟದಲ್ಲಿ ಬಂದು ಭಾಗವಹಿಸಿ ಕರ್ನಾಟಕದ ಹಿತ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಅದರ ಹಿತವಾಗಿ ದೇವರು ನಿಮ್ಮ ಕುಟುಂಬವನ್ನು ಹಿತವಾಗಿ ಅಷ್ಟು ಮಾತ್ರವಲ್ಲ ಆಶೀರ್ವಾದಕರವಾಗಿ ನಡೆಸಲಿಕ್ಕಿದ್ದಾನೆ. ಮರಿಬೇಡ್ರಿ, ಈ ವಿಶೇಷವಾದ ಕೂಟದಲ್ಲಿ ಭಾಗವಹಿಸರಿ. ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳ್ರಿ. ಅತಿ ಬೇಗನೆ ಬರಲಿರುವಂಥ ಯೇಸು ಕ್ರಿಸ್ತನ ಆ ಬರೋಣದಲ್ಲಿ ನಮ್ಮ ರಾಜ್ಯ ಉಜ್ಜೀವನಕ್ಕೆ ಮತ್ತು ಆ ರಕ್ಷಣೆ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾವು ಸದಾ ಸಹಭಾಗಿತ್ವವನ್ನು ನಾವು ತೆಗೆದುಕೊಂಡು ದೇವರ ನಾಮವನ್ನು ಆರಾಧನೆ ಮಾಡುವಂಥವರಾಗೋಣ. ಈ ದಿನದ ದೇವರ ವಾಗ್ದಾನ ಯೆಶಾಯ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯದ 3ನೇ ವಚನ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ತನ್ನ ಸದ್ಧರ್ಮವನ್ನು ಸಿದ್ಧಿಗೆ ತರುವನು ಎಂಬುದ. ಹೌದು ದೇವ ಮಕ್ಕಳೇ, ದೇವಾದಿ ದೇವನು ಮುರಿದ ಮನಸ್ಸುಳ್ಳವರಿಗೆ ಆತನು ಆಧಾರವಾಗಿದ್ದಾನೆ, ಹತ್ತಿರದಲ್ಲಿದ್ದಾನೆ. ಆತನು ಸಮೀಪವಾಗಿದ್ದುಕೊಂಡು ನಮ್ಮ ಕಣ್ಣೀರನ್ನು ಆತನು ಒರೆಸುವಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಚೆಚ್ಚಿರುವಂಥ ದಂಟು ಮತ್ತು ಆರಿ ಹೋಗುವಂಥ ದೀಪ ಯಾರಿಗೂ ಇಷ್ಟ ಆಗಲ್ಲ, ಅದು ಯಾರಿಗೂ ಉಪಯೋಗಕ್ಕೆ ಬರಲ್ಲ ಎಂಬುದಾಗಿಯೇ ಅನೇಕರು ಅಂದುಕೊಳ್ಳುತ್ತಾರೆ. ಆದರೆ ಜಜ್ಜಿದ ನಿನ್ನ ಬದುಕನ್ನು, ಆರಿ ಹೋಗುತ್ತಿರುವಂಥ ನಿನ್ನ ಮನೆಯ ದೀಪವನ್ನು ದೇವಾದಿ ದೇವರು ಈ ಉದಯ ಕಾಲದಲ್ಲಿ ಮತ್ತೆ ಕಟ್ಟಿ ಆ ದೀಪವನ್ನು ಬೆಳಗಿಸಬೇಕೆಂಬುದಾಗಿ ದೇವರು ತನ್ನ ಸಂಕಲ್ಪದಿಂದ ನಮ್ಮ ಸಂಗಡ ಮಾತನಾಡುತ್ತಾ ಇದ್ದ. ಇವತ್ತು ಯಾವ ಸಂಗತಿಗಳ ವಿಷಯದಲ್ಲಿ ನೀನು ಮನಮುರಿದವನಾಗಿ, ಮನಮುರಿದವಳಾಗಿ, ಅಥವಾ ನಿನ್ನ ಜೀವಿತದಲ್ಲಿ ಅನೇಕ ವಿಧವಾದಂಥ ಕಷ್ಟ ನಷ್ಟಗಳ ನಿಮಿತ್ತವೋ, ಸಾಲ ಬಡ್ಡಿಗಳ ನಿಮಿತ್ತವೋ, ಅನಾರೋಗ್ಯದ ನಿಮಿತ್ತವೋ ಈ ಬದುಕು ಸರಿಯಾಗಲ್ಲ, ಈ ಜೀವನ ಸರಿ ಹೋಗೋದಿಲ್ಲ, ನನಗೆ ಸೌಖ್ಯ ಉಂಟಾಗೋದಿಲ್ಲ, ಈ ಸಾಲ ತೀರೋದಿಲ್ಲ, ಈ ಸಮಸ್ಯೆಗಳು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಒಂದು ವೇಳೆ ಮುರಿದ ಅನುಭವದಲ್ಲಿ ನೀನು ಇರುವುದಾದರೆ ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಕಡೆಗೆ ತಿರುಗು. ಯಾಕೆಂತ ಹೇಳಿದರೆ ಈ ಪ್ರಪಂಚದಲ್ಲಿ ಯಾವ ವೈದ್ಯನಿಗೂ ಸಹ ಮುರಿದಿರುವಂಥ ಹೃದಯ, ಮನಸ್ಸು ಅಥವಾ ಮುರಿದಿರುವಂಥ ಯಾವುದೇ ಕ್ರಿಯೆಗಳನ್ನು ಸರಿಯಾಗಿ ಜೋಡಿಸುವುದಕ್ಕೆ ಆಗೋದಿಲ್ಲ. ಅದು ಒಬ್ಬನಿಂದ ಮಾತ್ರ ಸಾಧ್ಯ, ಅದು ಯೇಸು ಕ್ರಿಸ್ತನಿಂದ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ಅನೇಕ ಜನರು ಅನೇಕ ಪ್ರಾಂತ್ಯಗಳಿಗೆ ಪ್ರಯಾಣಿಸುತ್ತಾರೆ. ಎಲ್ಲಿ ನನ್ನ ಬದುಕು ಸರಿ ಹೋಗುತ್ತೆ, ಯಾರ ಬಳಿನಲ್ಲಿ ಹೋಗೋಣ, ಯಾರ ಬಳಿನಲ್ಲಿ ನನ್ನ ಜೀವನವನ್ನು ಕುರಿತು ನಾನು ಕೇಳೋಣ, ಎಲ್ಲಿ ಯಾವ ಜ್ಯೋತಿಷಿ ಬಳಿಗೆ ಹೋಗೋಣ ಎಂಬುದಾಗಿ. ಪ್ರತಿಯೊಬ್ಬರು ಮಾನವರೇ ಆಗಿದ್ದಾರಲ್ವ? ಯಾವ ಮಾನವನ ಬಳಿನಲ್ಲಿ ಮತ್ತೊಬ್ಬನ ವಿಷಯವಾಗಿ ಅಥವಾ ಮತ್ತೊಬ್ಬ ಮಾನವನ ವಿಷಯದಲ್ಲಿ ವೈಯಕ್ತಿಕವಾಗಿ ಸೊಲ್ಯೂಷನ್ಸ್ಗಳು ಇರೋದಿಲ್ಲ. ಯಾಕೆಂದರೆ ನಮ್ಮನ್ನು ತಾಯಿ ಗರ್ಭದಲ್ಲಿ ಇರುವಾಗಲೇ ಈ ಲೋಕಕ್ಕೆ ಅಸ್ಥಿವಾರ ಹಾಕುವುದಕ್ಕಿಂತ ಮೊದಲನೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ತನ್ನ ಅಂಗೈನಲ್ಲಿ. ದೇವಾದಿ ದೇವನಿಗೆ ಚೆನ್ನಾಗಿ ಗೊತ್ತು ನಿನ್ನ ಬದುಕು ಎಲ್ಲಿ ಹೊಡೆದು ಹೋಗಿದೆ, ಎಲ್ಲಿ ಚೂರಾಗಿದೆ, ಎಲ್ಲಿ ಮುರಿಯಲ್ಪಟ್ಟಿದೆ, ಎಲ್ಲಿ ಚಚ್ಚಲ್ಪಟ್ಟಿದೆ, ಯಾವ ರೀತಿಯಾಗಿ ನಾನು ಸರಿಪಡಿಸಬೇಕೆಂಬುದಾಗಿ ಆತನಿಗೆ ಮಾತ್ರ ಗೊತ್ತಿರುವುದರಿಂದ ಆತನ ಕಡೆಗೆ ತಿರುಗಿ ನಿನ್ನ ಭಾರ, ನಿನಗಿರುವಂಥ ಸಮಸ್ಯೆ, ನಿನಗಿರುವಂಥ ಕಣ್ಣೀರು, ನಿನಗಿರುವಂಥ ಒಂಟಿತನ, ನಿನಗಿರುವಂಥ ಯಾವುದೇ ವಿಧವಾದ ಪರಿಸ್ಥಿತಿಗಳಿಂದ ಆತನ ಮೇಲೆ ಹಾಕು. ಖಂಡಿತವಾಗಿಯೂ ನಿನ್ನನ್ನು ಮುರಿದಿರುವ ಆ ಅನುಭವದಿಂದ ಹೊಸದಾಗಿ ಚಿಗುರುವ ಹಾಗೆ, ಹೊಸದಾಗಿ ಫಲಿಸುವ ಹಾಗೆ ದೇವರು ಅನುಗ್ರಹಿಸುತ್ತಾನೆ. ಯಾಕೆಂತ ಹೇಳಿದರೆ ಮುರಿದಂಥ
ಯಾವುದೇ ವಿಧವಾದಂಥ ಗಿಡಗಳನ್ನು ನೋಡ್ರಿ ಅಥವಾ ಮುರಿದಿರುವಂಥ ಯಾವುದೇ ಬಳ್ಳಿಗಳನ್ನು ನೋಡ್ರಿ, ಅದು ಒಣಗಿ ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸುತ್ತೇವೆ, ಅಯ್ಯೋ ಈ ಮರ ಹೀಗೆ ತುಳಿತಕ್ಕೆ ಒಳಗಾಗಿದೆಯಲ್ಲ, ಇದು ಒಣಗಿ ಹೋಗ್ತಾ ಇದೆಯಲ್ಲ, ಇದನ್ನು ಯಾರೋ ಕಟ್ ಮಾಡಿಬಿಟ್ಟಿದಾರಲ್ಲ ಅಂತ. ಆದರೆ ಇನ್ನು 2 ತಿಂಗಳು ಬಿಟ್ಟು ಆ ಮಾರ್ಗದಲ್ಲಿ ಮತ್ತೆ ತಿರುಗಿ ನೋಡುವಾಗ ಆ ಮರ ದೊಡ್ಡದಾಗಿ ಬೆಳೆದಿರ್ತದೆ, ಚಿಗುರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಬದುಕನ್ನು ಸದಾ ಆತನು ಚಿಗುರಿಸುತ್ತಾನೆ. ಬಹಳ ಜನರು ಅಂದ್ಕೊಳ್ತಾರೆ ಅವ್ರ ಮನೆ ದೀಪ ಹಾರಿ ಹೋಗಬೇಕು, ಅವರ ಹಾಳಾಗಬೇಕು, ಅವರ ನಷ್ಟಕ್ಕೆ ಗುರಿ ಆಗಬೇಕು ಎಂಬುದಾಗಿ ಅನೇಕ ಜನರು ಮಾಟ ಮಂತ್ರಗಳನ್ನು, ಅನೇಕ ವಿಧವಾದ ತಂತ್ರಗಳನ್ನು ನಡೆಸ್ತಾ ಇರ್ತಾರೆ. ಆದರೆ ಬೈಬಲ್ ಹೇಳ್ತದೆ, ದೇವರನ್ನು ನಂಬಿರುವಂಥ ವ್ಯಕ್ತಿಗಳಿಗೆ ನಿಜವಾದ ಬೆಳಕು, ನಿಜವಾದ ದೀಪ, ನಿಜವಾದಂಥ ಪ್ರಕಾಶ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯೇಸು ಕ್ರಿಸ್ತನೇ ಆಗಿದ್ದಾನೆ. ಅದಕ್ಕೆ ದೇವರ ವಾಗ್ದಾನ ವಚನ ಹೀಗೆ ಹೇಳ್ತಾ ಇದೆ, ಆತನು ಕಳೆಗುಂದದ ರೀತಿಯಲ್ಲಿ ನಿನ್ನ ದೀಪವನ್ನು, ಆರಿ ಹೋಗದ ರೀತಿಯಲ್ಲಿ ಆತನು ಬೆಳಕಾಗಿ ನಿನ್ನನ್ನು, ನಿನ್ನ ಮನೆಯನ್ನು ಬೆಳಕಿನೋಪಾದಿಯಲ್ಲಿ ನಡೆಸುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಯಾಕೆಂತ ಹೇಳಿದರೆ ಆತನ ನಿಬಂಧನೆಗಳು, ಆತನ ವಾಗ್ದಾನಗಳು, ಆತನು ಕೊಡಲ್ಪಡುತ್ತ ಒಡಂಬಡಿಕೆ ಪ್ರಕಾರವಾಗಿ ನಿನ್ನ ಬದುಕನ್ನು ನೀನು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಆತನು ಹೇಳುವಂಥ ಸಂಗತಿ, ನನ್ನ ಸದ್ಧರ್ಮ ಅಂದರೆ ನನ್ನ ವಾಗ್ದಾನಗಳನ್ನು, ನನ್ನ ವಾಕ್ಯಗಳನ್ನು ನಾನು ಸಿದ್ಧಿಗೆ ತರುತ್ತೇನೆ, ಅದು ಪರಿಪೂರ್ಣಗೊಳಿಸುತ್ತೇನೆ. ಹೌದು ದೇವರ ಮಗುವೆ, ಯೇಸುವಿನ ನಾಮದಲ್ಲಿ ಯೇಸು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ಸಹ ನಿನಗೆ ಈ ರೀತಿಯಾದಂಥ ಬದುಕನ್ನು, ಜೀವಿತವನ್ನು, ಕುಟುಂಬವನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಿನ್ನ ಕುಟುಂಬ ಒಡೆದು ಹೋಗಿರುವುದಾದರೆ, ನಿನ್ನ ಮಕ್ಕಳು ಕಷ್ಟದಲ್ಲಿರುವುದಾದರೆ, ನಿನ್ನ ಉದ್ಯೋಗ ಕಳೆಗುಂದಿರುವುದಾದರೆ, ನಿನ್ನ ಭವಿಷ್ಯತ್ತು ಇಲ್ಲ ಎಂಬುದಾಗಿ ಚಿಂತಿಸುತ್ತಿರುವುದಾದರೆ, ಯೇಸುವಿನ ನಾಮದಲ್ಲಿ ಯೇಸುವನ್ನು ನಂಬು, ಯೇಸುವಿನ ವಾಗ್ದಾನವನ್ನು ನಂಬು, ಯೇಸುವಿನ ವಾಕ್ಯವನ್ನು ನಂಬು, ಯೇಸುವಿನ ಸನ್ನಿಧಾನದಲ್ಲಿ ಪ್ರಾರ್ಥಿಸು. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಆ ಮುರಿದ ಅನುಭವದಿಂದ ಚಿಗುರುವ ಅನುಭವಕ್ಕೆ, ಕಳೆಗುಂದಿದ ಅನುಭವದಿಂದ ಬೆಳಕಿನ ಪರಿಪೂರ್ಣವಾದ ಪ್ರಕಾಶಮಾನದ ಕಡೆಗೆ ದೇವರು ನಡೆಸುತ್ತಾನೆ. ಈ ಸಂದರ್ಭದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೂ ಮಹೋನ್ನತನಾಗಿರುವಂಥ ನನ್ನ ತಂದೆಯಾದ ದೇವ, ನಿನ್ನ ಉನ್ನತವಾದ ದೈವೋಕ್ತಿಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ರಾಜ. ಇವತ್ತು ಯಾರ್ಯಾರು ಮನ ಮುರಿದವರಾಗಿ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷವಿಲ್ಲದ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೋ, ದೇವರ ಕರ್ತನೆ ಬದುಕೆ ಇಲ್ಲ, ಭವಿಷ್ಯತ್ತೇ ಇಲ್ಲ ಎಂಬುದಾಗಿ ಕರ್ತನೆ ಕಂಗಾಲಾಗಿ, ಕರ್ತನೆ ಕತ್ತಲೆಯಲ್ಲಿ ಸೂರ್ಯನನ್ನು ಅಥವಾ ಬೆಳಕನ್ನು, ಜನರ ಮುಖವನ್ನು ನೋಡಿದ ರೀತಿಯಲ್ಲಿ ಕರ್ತನೆ ಸ್ವಾಮಿ ದುಃಖ ತೃಪ್ತರಾಗಿದ್ದಾರೋ ಅಂಥವರ ಮೇಲೆ ದೇವರ ಕರ್ತನೆಯ ದಯಾದೃಷ್ಟಿ ಎರಗಿ ಬರಲಿ. ಅವರ ಮುರಿದ ಹೃದಯಗಳನ್ನು ನೀನು ಸರಿಪಡಿಸು, ಅವರಿಗೆ ಬೆಳಕಾಗಿ ನೀನು ಪ್ರವೇಶ ಮಾಡು. ಯೇಸುವಿನ ನಾಮದಲ್ಲಿ ಅವರ ಕತ್ತಲೆಯ ಬದುಕು ಬೆಳಕಾಗಿ ಮಾರ್ಪಡಲಿಕ್ಕಾಗುವಂತ ನೀನು ಆಶೀರ್ವದಿಸಬೇಕೆಂಬುದಾಗಿ ಅಂಕಲಾಚಿ ಪ್ರಾರ್ಥಿಸ್ತೇನೆ. ವಾಗ್ದಾನ ಮಾಡಿದ ದೇವರು ನೀನು ನಂಬಿಗಸ್ತನು, ನಿನ್ನ ಸದ್ಧರ್ಮವನ್ನು ಸಿದ್ಧಿಗೆ ತರುವಂಥ ದೇವರು, ನೀವು ಮಾಡುವಂಥ ಕಾರ್ಯಗಳಿಂದ ದೇವರ ಕರ್ತನೆ ಸ್ವಾಮಿ ಅವರು ಸಂತೋಷಪಟ್ಟು ನನ್ನ ಯೇಸು, ನನ್ನ ಸೃಷ್ಟಿಕರ್ತನು ನನಗೆ ಸಹಾಯ ಮಾಡಿದನು ಎಂಬುದಾಗಿ ನಂಬಿಗಸ್ತರಾಗಿ ಅನೇಕರಿಗೆ ಸಾಕ್ಷಿ ನುಡಿಯುವ ಹಾಗೆ ಅವರ ಕಾರ್ಯಗಳೆಲ್ಲೂ ಸಹ ಸಫಲಪಡಿಸಿ ದೇವರೇ ಅವರ ಪ್ರಯತ್ನಗಳನ್ನು ಸಿದ್ಧಿಗೆ ತಂದು ನೀನು ಆಶೀರ್ವಾದ ಮಾಡು. ತಂದೆಯಾದ ದೇವರೇ, ನಿನ್ನ ಮಕ್ಕಳ ಪ್ರಯಾಣದಲ್ಲಿ ಜೊತೆಗಾರನಾಗಿರಪ್ಪ. ವಿದ್ಯಾಭ್ಯಾಸ ಮಾಡುತ್ತಿರುವಂಥ ವಿದ್ಯಾರ್ಥಿಗಳ ಮೇಲೆ ನಿನ್ನ ಪರಲೋಕದ ದೈವಳ ಕರಗಳು ಚಲಿಸಲಿ. ದೇವರ ಕರ್ತನೆ, ಅವರು ಪಾಠ ಪ್ರವಚನ ಕೇಳುವಾಗ ದೈವ ಜ್ಞಾನದಿಂದ ತುಂಬಲ್ಪಡಲಿ ರಾಜ. ಯೇಸುವಿನ ನಾಮದಲ್ಲಿ ದೇವರ ಕರ್ತನೆ, ಮನೆ ಬಿಟ್ಟು ಮನೆ ಸೇರುವ ತನಕ ದೇವರನ್ನ ಕೃಪಾಹಸ್ತ ನಿನ್ನ ಮಕ್ಕಳನ್ನು ಪರಿಪಾಲನೆ ಮಾಡ. ಇವತ್ತು ನಡೆಯುವಂಥ ಎಲ್ಲ ವಿಧವಾದ ಶುಭ ಕಾರ್ಯಗಳಲ್ಲಿ ನಿನ್ನ ಕರಗಳು ಚಲಿಸಲಿ. ಯೇಸುವಿನ ನಾಮದಲ್ಲಿ ದೇವರ ಕರ್ತನೆ, ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಇವತ್ತು ಪ್ರಾರಂಭಿಸುತ್ತಿರುವಂಥ ಹೊಸ ಬಿಸ್ನೆಸ್, ಹೊಸ ಮನೆ, ಹೊಸ ಫೌಂಡೇಶನ್ಸ್, ಪ್ರತ್ಯೇಕವಾಗಿ ವಿವಾಹ, ವಾರ್ಷಿಕೋತ್ಸವಗಳನ್ನು, ನಾಮಕರಣಗಳನ್ನು, ದೇವರ ಬರ್ತಡೇಗಳನ್ನು ಆಶೀರ್ವಾದ ಮಾಡಿಕೊಳ್ಳುತ್ತಿರುವಂಥ ಕರ್ತನ ಸ್ವಾಮಿ ನಡೆಸಿಕೊಳ್ಳುತ್ತಿರುವಂಥ ಮಕ್ಕಳನ್ನು ದೇವರ ನೀನು ಆಶೀರ್ವಾದ ಮಾಡಿ ದೇವರ ನಿನ್ನ ಮಕ್ಕಳನ್ನು ಕರ್ತನೆ ದೃಢಪಡಿಸಿ ನಡೆಸುವಂಥ ನಾವು. ಆರೋಗ್ಯವಿಲ್ಲದವರಿಗೆ ಆರೋಗ್ಯ, ದೇವರ ಕರ್ತನೆ ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಿರುವಂಥ ಬಿಡುಗಡೆ, ಕೊರತೆಯಲ್ಲಿರುವಂಥವರಿಗೆ ಕರ್ತನೆ ಅಗತ್ಯತೆಗಳನ್ನು ನೀನು ಸಂಧಿಸಿ ಸಹಾಯ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್.